ಪಾರತಿ ಮೊಗ ಮನ್ಗದೆ ಯಾಕೆ ಕಿರ್ಚಿದ್ದಿ ನೀನು ಅಲ್ಲಕನ್ ಪಾರತಿ. ನೀನು ಏನು ಮಾತಾಡಕ್ ಬರ್ಬೇಡ ಕನ್ನವಿನ ನೀನು. ನಿನ್ನ ಜೊತೆಗೆ ಮಾತಾಡಬೇಡ ಅಂತ ಅಂದಿಲ್ವಾ? ಮಾನ ಮರ್ಯಾದೆ ಬೇಕು ಕನ್ನವಿನ ನಿನಗೆ. ಒಂದು ಚೂರರುವೆ ಗಂಡಸದವನಿಗೆ ಒಂದು ಚೂರು ಮಾನ ಮರ್ಯಾದೆ ಇರಬೇಕು. ಎಲ್ಲನ ಬಿಟ್ಬಿಟ್ಟು ನಿಂತಿದೆಯಲ್ಲ ಮಾನ ಮರ್ಯಾದೆ ಮೂರ್ನುವೆ. ಎಷ್ಟಲ್ಲಿ ಬಡ್ಕಂಡೆ ನಾನು ಬಾ ನವಿನ ಕರ್ಕ ಹೋಗು ಅಂತ. ನೀನು ಮಾವನ ಮಗಳು ಬಂದವಳೆ ಅಂತ ಅವ್ಳ ಜೊತೆ ನಾಟಕ ನಿಂತಿದ್ಯಾ ನೀನು? ನೋಡು ಪಾರತಿ, ನೀನು ಬಾಯಿಗೆ ಬಂದಂಗಾರ ಮಾತಾಡಬೇಡ ನೀನು. ಅಲ್ಲಕನ್ ಪಾರತಿ, ಅದೇ ಕಂಗ್ ಅನ್ಕೊಂಡೆ ನೀನು? ಅದಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಂಬಿಕೆ ಇತ್ತು, ಈಗ ನೋಡಿದ್ನಲ್ಲ ಇದನ್ನೆಲ್ಲವ, ಈಗ ಹೋಯ್ತು. ಅಲ್ಲಕನ್ ಪಾರತಿ, ಅದೇ ಕಂಗ್ ಆಡ್ತಿದ್ದಿ ನೀನು. ಏಯ್ ಸರಿ ಕತೆ, ತಪ್ಪಾಯ್ತು ಕತ್ ಬಿಡು. ನಂದೇ ತಪ್ಪಾಯ್ತು. ಅಲ್ಲ ನನಗೆ ಅದಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹೇಳು? ನಾನು ದೇವ್ರ ಆಣೆಗೂ ಬರೋದ ಅಂತಾನೆ ಎಲ್ಲ ನಿನ್ನ ರೆಡಿ ಮಾಡ್ಕೊಂಡು ಹೊಸ ಕೆಲಸ ಇತ್ತು ಅಂತ ಮುಗಿಸ್ಕೊ ಬರೋದ ಅಂತ ಹೋದ್ನ. ಫೋನ್ ಅದು ಎಲ್ಲಿ ಇಟ್ಬಿಟ್ಟು ಅನ್ನೋದನ್ನೇ ಗೊತ್ತಾಗಲಿಲ್ಲ. ಹೊಸ ಫೋನ್ ಬೇರೆ ಈಗ ಸ್ವಲ್ಪ ದಿನ ತಗೊಂಡಿದ್ದು, ಒಂದು 2 ತಿಂಗಳು ಮುಂಚೆ. ಅದಕ್ಕೆ ಹೊಸ ಫೋನ್ ಅಂದ್ಬಿಟ್ಟು ಅದಕ್ಕಿಂತ ಟೆನ್ಷನ್ ಆಗಿ ಹಂಗೆ ಓಡಾಡ್ಕೊಂಡು ಹುಡ್ಕೋಗಂಟ ಸಂದೇನೇ ಆಗೋಯ್ತು. ಈಗ ವಾತಾವರಣಕ್ಕೆ ಬರೋಣ ಅನ್ನೋಷ್ಟೊಳಗೆ ಏನೇನೋ ಕತೆ ಆಗೋಯ್ತು. ಈಗ ಊಟ ಮಾಡ್ಕೊಂಡು ಹೋಗುವೆ ಅಂತ ಇಬ್ರು ಅವ್ವನ್ವೇ ದೊಡ್ಡವನ್ವೇ ಆಟ ಆಡ್ಕೊ ಕೂತ್ಕೊಂಡ್ರಲ್ಲ. ಅದಕ್ಕೆ ನಾನು ಊಟ ಮಾಡ್ಕೊಂಡು ಅಮ್ಮಗೆ ಹೋಗೋದ ಅಂದ್ಬಿಟ್ಟು ಹಂಗೆ ಮಾಡಿದ್ದು. ನೀನು ಫೋನ್ ಮಾಡೋಕ್ಕೆ ಹೊಸಿ ಪ್ರಯತ್ನ ಮಾಡಿದ್ನಾ? ನಿಂದು ಬೇರೆ ಹಳೆ ಫೋನ್ ಇಲ್ಲ, ಹೊಸ ಸಿಮ್ ಬೇರೆಯ. ನನ್ನ ನಂಬರ್ ಇಲ್ಲ ನನ್ನ ಬಾಯಿಲಿ. ನಾನು ಎಷ್ಟು ಪ್ರಯತ್ನ ಮಾಡೀನಿ ಅಂತ ನನಗೆ ಗೊತ್ತು ಕನ್ಪಾರತಿ. ಅಲ್ಲ ನೀನು ಯಾತಕ್ಕೆ ಹಿಂಗೆ ಅನುಮಾನ ಪಟ್ಟಿ ನನ್ನ ಮೇಲೆ? ನಾನು ನೋಡ್ರೆ ಅಷ್ಟು ಆಸೆ ಮಾಡ್ತೀನಿ, ನೀನು ನೋಡ್ರಿ ಹಿಂಗೆ ಆಡ್ತಿದ್ಯಲ್ಲ ನೀನು. ಅಲ್ಲ ಹೊಸ ಸಮಾಧಾನ ಮಾಡ್ಕೊ. ಹಿಂಗೆ ಕೋಪ ಮಾಡ್ಕೊಂಡ್ರೆ ಹೆಂಗಾದದು? ಎಷ್ಟೋ ಜನ ಕೋಪ ಮಾಡ್ಕೊಂಡು ಹಾಳು ಸಂಸಾರನೇ ಜೀವನನೇ ಹಾಳು ಮಾಡ್ಕೊಂಬಿಟ್ಟಾರೆ. ಅಂಥದ್ರಲ್ಲಿ ನೀನು ಹಿಂಗೆ ಕೋಪ ಮಾಡ್ಕೊಂಡು ಹಿಂಗೆ ನಿಂತಿದ್ದೀಯ. ಮಗ ಬೇರೆ ಮನ್ಗವನೆ, ಅವ್ನು ಮನೆ ಕಳಿ ಬಿಡು. ಹಿಂಗೆ ಗರ್ಚಾಡಿ ಕಿರ್ಚಾಡಿದ್ರೆ ಏನು ಕತೆ? ಅಕ್ಕಪಕ್ಕದಲ್ಲಿ ಜನಗಳವ್ರೆ, ಅವ್ರು ಏನು ಅನ್ನೋಕ್ಕಿಲ್ಲ. ಆಮೇಲೆ ದೊಡವ ಏನು ಮಾಡ್ತು? ಸರಿ ಕತೆ ಹೋಗ್ಲಿ. ನೀನು ಈಗ ಕಿರ್ಚಾಡಿರೋದ್ರಲ್ಲಿ ನನಗೇನು ಬೇಜಾರಿಲ್ಲ, ನಾನು ಅಂದೇ ತಪ್ಪದಲ್ಲ. ಆದ್ರೂ ನಾನು ಹೇಳ್ತೇನೆ ಏನಾಯಿತು ಏನು ಎತ್ತ ಅಂತವ. ಹಂಗಿದ್ರು ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಭಾರಿ ಕಷ್ಟ ಕಣ್ಣ ಪಾರತಿ. ಮುಚ್ಚು ಸಾಕು ನೀನು. ಇಲ್ಲಿ ಯಾರ ಮುಂದೆ ನಿನ್ನ ನಾಟಕ ಆಡ್ತಾ ಇದ್ದೀನಿ ನೀನು? ಯಾರ ಮುಂದೆ ನಾಟಕ ಆಡಕ್ಕೆ ಬಂದಿದ್ದೀಯ ಅಂತವ? ನಿನ್ನ ನಾಟಕನೆಲ್ಲ ನಂಬಲಕತ್ತೆ. ಏನು ಭಾರತಿ ನಾನು ಹೇಳಿದ್ನೆಲ್ಲ ನಂಬಿಡ್ತಾಳೆ ಅಂದ್ಬಿಟ್ಟು ಏನೋ ಕಿವಿಗೆ ಹೂ ಮುಡ್ಸೋದು ನೋಡಿವ್ನಿ. ನಿನ್ನಂಥದ್ದು ಗಿಡನೇ ತಂದು ಕಿವಿ ಮೇಲೆ ಮಡ್ಗಕ್ಕಿಲ್ಲ ಕನ್ನವಿನ. ಕಣ್ಣು ಮುಂದೆ ಎಲ್ಲಾನು ನೋಡಿದ್ರು ನಾನೇನೋ ಅಷ್ಟು ಮಂಗಿಯಲ್ಲ ನಾನು. ಇದು ಚೆನ್ನಾಗಿ ಬಿರಿಯಾನಿ ಬಾರಿಸ್ತಾ ಕೂತಿರು ನೀನು. ಬಿರಿಯಾನಿ ಅಂತೆ, ಕಬಾಬ್ ಅಂತೆ, ಅದಂತೆ ಇದಂತೆ ಚೆನ್ನಾಗಿ ತಂದ್ಕೊಡು. ಅತ್ತೆಮ್ಮ ಮಾವನ ಮಗಳು ಬಂದವಳೆಲ್ಲ ತಿನ್ಲಿ. ಅವಳಿಗಾಗೆ ತಂದಿದ್ದಾನೆ ನೀನು ಇದನ್ನೆಲ್ಲವ. ಅವತ್ತೇನೋ ಗೋಬಿ ತಗೊಬಂದು ಕೊಟ್ಟಿ ಅಂತೆ, ಅವತ್ತೇನೇನೋ ಚಿಪ್ಸು ಪಪ್ಸು ಗಿಪ್ಸ್ ಎಲ್ಲ ತಂದ್ಕೊಟ್ಟಿ ಅಂತೆ. ಈಗ ಬಿರಿಯಾನಿ ತಂದ್ಕೊಡಪ್ಪ, ತಂದ್ಕೊಡು. ನಾ ಏನು ತಂದ್ಕೊಡ್ಬೇಡ ಅನ್ನಕ್ಕಿಲ್ಲ. ನಾವೇ ಊರಿಗಿರ್ಗೆ ಹೋದ್ರೆ ನಮಗೂ ತಂದ್ಕೊಡೋರು ಅವರೇ, ನಾವು ತಿಂತೀವಿ. ನಮ್ಮ ಅಣ್ಣದಿರು ಎಲ್ಲವ ತಂದ್ಕೊಡ್ತಾರೆ. ಆದರೆ ನಿನ್ನಂಗೆ ಆಡೋಕ್ಕಿಲ್ಲ. ಇಲ್ದಿರೋವತ್ತಲ್ಲಿ ತಂದು ಮಾಡೋದು ಮಟ್ಟದು. ಅದಕ್ಕೆ ನಾನು ಕರ್ಕೊಬಂದ್ಬಿಟ್ಟಿದ್ರೆ, ನೆನ್ನೆ ನೀವು ನನ್ನ ಕರ್ಕೊಬಂದ್ಬಿಟ್ಟಿದ್ರೆ ನಾನು ಎಲ್ಲನೂ ಹೇಳ್ತಾ ತಿನ್ಕತಿದ್ನ. ಅವ್ರಿಗೆ ಕೊಡ್ದಂಗೆ ತಿನ್ಕತಿದ್ನ, ಇಲ್ಲ ತರಬೇಡ ಅಂತಿದ್ನು. ನಿನ್ನ ಬುದ್ಧಿಯನ್ನು ತೋರಿಸ್ತಾ ಇದ್ದಿ ಕತೆ. ನಾವು ಎಲ್ಲರೂ ನಮ್ಮವರು ತಮ್ಮವರು ಅನ್ಕೋತೀವಿ, ನೀನು ಹಂಗೆ ಅನ್ಕೊಂಡಿಲ್ಲ. ಏನೋ ನಿಮ್ಮ ಅವ್ವ ಹೇಳ್ಕೊಡ್ತಾ ಬುದ್ಧಿಯಾ? ಇನ್ನೊಂದು 4 ದಿವಸ ನಿಮ್ಮ ಅವ್ವನ ಜೊತೆ ಇದ್ಬಿಟ್ರೆ ನೀನು ನಿಮ್ಮ ಅವ್ವನ ಬುದ್ಧಿನೇ ಕಲ್ತ್ಕೊತಿದ್ದಕ್ಕಂತಕೋ. ಹಾಳೇ ಕಲ್ತಾಗದೆ ಇನ್ನೇನು. ಸುಮ್ಮನೆ ನಿಮ್ಮ ಅವ್ವನ ಬುದ್ಧಿನೇ ಕಲ್ತ್ಕೊಂಡು ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ಜೀವನ ಹಾಳು ಮಾಡ್ಕೊಬೇಡ ನೀನು. ಈಗ ಹೇಳ್ತಾ ಇರೋದು ಒಂದೇ, ಆಮೇಲೆ ಕೇಳೋದು ಒಂದೇ. ನಿಮ್ಮ ಅವ್ವ ಏನು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಾಳ? ಬಾಯಿಗೆ ಸರಿಯಾಗಿ ಬರ್ತವೆ, ಸರಿಯಾಗಿ ಬರ್ತವೆ ಬಾಯಿಗೆ ಮಾತ್ರವ. ಸರಿ ಕನ್ಪಾರತಿ, ಸಮಾಧಾನ ಮಾಡ್ಕೋ. ನಂದೇ ತಪ್ಪು ಕತೆ. ಯಾರಿಂಗೆ ಕೇಳೋರು ತಪ್ಪಾಯ್ತು ಅಂದ್ರೂ ನೀನು ಹಿಂಗೆ ಆಡ್ತಾ ಕೂತಿದ್ಯಲ್ಲ. ಸರಿ ಬೈಲಿ ಊಟ ಮಾಡು. ಬೇಡಕತ್ ನೀನೇ ತಿಂದು ಹೋಗು, ಮಾತಾಡ್ಬೇಡ ನನ್ನ ಜೊತೆ ನೀನು. ಪಾರತಿ, ಅದೇ ಕಂಗೆ ಆಡ್ತಿದ್ದೀನಿ ನೀನು. ಇಷ್ಟು ಕೆಲವ ಹಿಂಗೆ ಕೋಪ ಮಾಡ್ಕೊಂಡ್ರೆ ಅದು ಸರಿ. ನಂದೇನು ತಪ್ಪಿರೋದು ಅದರಲ್ಲಿ? ಇರೋದನ್ನೆಲ್ಲ ಹೇಳ್ತೀವನೆಲ್ಲ ನಾನು. ಆದ್ಮೇಲೆ ನೀನು ಕೋಪ ಮಾಡ್ಕೊತಿದ್ಯಲ್ಲ, ನಂದೇನು ತಪ್ಪಿರೋದು ಪಾರತಿ? ಇರೋದ ಇದ್ದಂಗೆ ನಾನು ಹೇಳಿನಿ ಕಣವ. ನಂಬೋದು ಬಿಡೋದು ನಿನ್ನಿಷ್ಟ. ಅಲ್ಲ ಇಷ್ಟರು ಮಟ್ಕು ಹೇಳಿದ್ರು ನೀನು ನಂಬಕ್ಕಿಲ್ಲ ಅಂತಿದೆಯಲ್ಲ. ನೀವು ಸುಳ್ಳು ಹೇಳಿ ನನಗೇನು ಸಿಕ್ಬೇಕಾಯ್ತು ಪಾರತಿ? ನನಗೇನು ಸುಳ್ಳು ಹೇಳೋಕ್ಕೆ ಏನು ಬರೋಕ್ಕಿಲ್ವಾ? ನಾನು ಯಾಕೆ ಹೇಳು ಸುಳ್ಳು ಪಳ್ಳು ಹೇಳೋಕ್ಕಿಲ್ಲ. ನಾನು ಏನೋ ನಿನಗೆ ಸುಳ್ಳು ಹೇಳ್ಬಿಟ್ಟು ಅಂಥದ್ದೇನೋ ಮಾಡಬೇಕಾಗಿಲ್ಲ. ಇರೋದನ್ನೇ ನಾನು ಹೇಳೋದು, ಅರ್ಥ ಆಯ್ತಾ? ಸುಮ್ಮನೆ ನೀನು ಹಂಗೆ ಏನೇನೋ ತಲೆಗೆ ಹಾಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಅಲ್ಲ ಅದಕ್ಕೆ ನಾನು ಅಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ತಾನೆ ಹಂಗೆ ಆಡ್ತಿದ್ದಿ ಅಂದರೆ ಭಾರಿ ಕಷ್ಟ ಆಯ್ತದೆ ಕಣ್ಪಾರತಿ. ಎಷ್ಟು ಮಟ್ಕೆ ಹೇಳ್ತಾನೆ, ಇರೋದನ್ನೆಲ್ಲ ಹೇಳಿ ನೀನು ನಂಬೋದು ಬಿಡೋದು ನಿನ್ನಿಷ್ಟ ನೋಡು. ನಾನು ಯಾಕೆ ನಿಂಗೆ ಸುಳ್ಳು ಹೇಳೋಣ? ನಿನಗೆ ಮೋಸ ಮಾಡಬೇಕು ಅಂತ ಏನು ಮನ್ಸಲ್ಲೂ ಇಲ್ಲ, ಏನೂ ಇಲ್ಲ ಕತೆ. ನಿನ್ಗೆ ಅದಕ್ಕೆ ಮೋಸ ಮಾಡೇನೆ ನಾನು? ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಿಲ್ಲ. ಹೋಗ್ಲಿ, ಬತ್ತೀನಿ ಅನ್ನೋ ವಿಚಾರನಾದ್ರು ಹೇಳಿದ್ಯಾ? ಹೇಳ್ತೀನಿ, ಬತ್ತೀನಿ ಅನ್ನೋ ವಿಚಾರವ ಎದ್ರಲ್ಲಿ ಹೇಳನೆ. ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫ್. ಅಷ್ಟು ಮಾಡಿದ್ರೆ ನೆನ್ನೆ ಫೋನ್ ಮಾಡ್ರೆ ಫೋನ್ ತೆಗಿಯಕ್ಕಿಲ್ಲ. ನಾಟ್ರಿಚೇಬಲು ನಿಮ್ಮ ಅವ್ವನ ಮಾಡಿ ನೀವು ಒಂದು 10-20 ಸಲ ನಿಮ್ಮ ಅವ್ವ ಫೋನ್ ತೆಗ್ದಿಲ್ಲ. ಎಲ್ಲವ ಸರಿಯಾಗಿ ಇದ್ರಿ ಅಂತ ಕಳಿ. ನಂದಿನಿಗೂ ಹೇಳಿನಿ ಫೋನ್ ಮಾಡಿ ಫೋನ್ ತೆಗೆ ಕೇಳು ಅಂತವ. ಅಣ್ಣನ ಫೋನು ಸ್ವಿಚ್ ಆಫ್. ಅವ್ವ ಫೋನೇ ತೆಗಿತಿಲ್ಲ ಅಂತ ಅವಳು ಅಂತಾಳೆ. ಅವಳು ಮಾಡಿದಳ ಬಿಟ್ಟಿದಳ ಅದು ನನಗೆ ಗೊತ್ತಿಲ್ಲ. ಅವಳು ಅಂದಿದ್ದು ಅಷ್ಟೇ. ಏನು ಕತೆ ನಿಮ್ದು ಎಲ್ಲವ ನನಗೆ ಗೊತ್ತಿಲ್ಲ ಕಣಪ್ಪ. ನೀವು ಏನಾರು ಮಾಡ್ಕೊಳ್ಳಿ, ಏನಾರು ಹಾಳಾಗೋಗಿ ನನಗೇನು ಹೇಳ್ಬೇಡ ಕಣ್ಣವಿನ. ನೀನು ಮಾತಾಡಿಸ್ಬೇಡ, ನಾನು ಹೋಯ್ತೀನಿ ಕತೆ. ಪಾರತಿ, ಅದೇ ಕಂಗೆ ಆಡ್ತಿದ್ದೀನಿ ನೀನು. ತಲೆ ಕೆಟ್ಟದೊಳಂಗೆ ಆಡ್ತಿದ್ದಿಲ್ಲ ನೀನು. ಎಲ್ಲಿಗೋದಿ ನೀನು? ಸುಮ್ಮನಿರು. ತಪ್ಪಾಯ್ತು ಕತೆ ನಂದೇ. ಹೋಗ್ಲಿ, ಯಾರು ಇಷ್ಟರು ಮಟ್ಟು ಕೇಳೋರು ತಪ್ಪಾಯ್ತು ಅಂದ್ರೂ ನೀನು ಹಿಂಗೆ ಆಡ್ತಿದ್ದಿಲ್ಲ. ನಂದೇ ತಪ್ಪಾಯ್ತು ಅಮ್ಮ ತಾಯಿ, ನಂದೇ ತಪ್ಪಾಯ್ತು. ಇನ್ನೊಂದ್ಸಲಿ ಫೋನ ತೆಗಿತೀನಿ ಆಯ್ತಾ?
ನಾನು ಅಂಥದ್ದೇನು ಮಾಡಿಲ್ಲ. ಅದು ಯಾಕೆ ಹಿಂಗಾಗೋಯ್ತು ಅನ್ನೋದು ನನಗೆ ಒಂಚೂರು ಗೊತ್ತಾಗಲಿಲ್ಲ ಕತೆ. ಸರಿ ಕಣ್ ತಕೋ. ಯಾಕೋ ನಾನು ಹಣೆ ಬರನೇ ಸರಿ ಇಲ್ಲ ಕತೆ. ನೀನೇನು ಮಾಡಿ ನಿಂದೇನು ತಪ್ಪಿಲ್ಲ. ಮೊದಲಾಗಿ ನಾನು ಹಣೆ ಬರನೇ ಸರಿ ಇಲ್ಲ. ಅಲ್ಲ ಇದು ಏನು ಹಿಂಗಾಗೋಯ್ತು. ಸರಿ ಬೈಲಿ ಊಟ ಮಾಡು ಬೈಲಿ. ಮುಗಿನ ಎದಳ್ಸು, ಮುಗಿಗೋಸಿ ಏನಾದ್ರು ತಿನ್ಸು ಬಾ. ನೀನೇನು ಊಟ ಮಾಡಿದೀಯ, ಊಟ ಮಾಡಿಲ್ವ ಕತೆ? ಉಂಕನಪ್ಪ ಊಟ ಮಾಡಿ 2 ದಿವಸ ಆಯ್ತು. ನಂಬಿ ಇದ್ನಾ ನಂಬಕಿಲ್ಲ ನೀನು. ನೀನೇನು ಒತ್ತೊತ್ತಿಗೆ ಸರಿಯಾಗಿ ತಿನ್ಕ ಕೂತಿದೆಯಲ್ಲ. ನಾನು ನವೀನ ನೆನ್ನೆ ಎಷ್ಟು ಗಾಬರಿಯಾಗಿನು ಗೊತ್ತಾ. ನಾನು ನವೀನ ಎತ್ತಕ್ಕೆ ಫೋನ್ ತೆಗಿತಿಲ್ಲ ಏನು ಎತ್ತವಂತ. ಆಗ ನಿಮ್ಮ ಅವ್ವ ಫೋನ್ ತೆಗ್ಬಿಟ್ಟು ನವೀನ ಫೋನ್ ಮಾಡ್ಬಿಟ್ಟು ಹೋಗವನೇ ಅಂತ ನಿಮ್ಮ ಅವ್ವ ಅಂತು. ಆಮೇಲೆ ಇನ್ನೊಂದು ದಿವಸಕ್ಕೆ ಫೋನ್ ಕಳುವಾಗ್ಬಿಟ್ಟದೆ. ಇದನ್ನ ನಾನು ನಂಬಬೇಕು ಅಲ್ವಾ? ಒಂದು ದಿವಸ ಫೋನ್ ಮರ್ತು ಹೋಗೋದಂತೆ, ಇನ್ನೊಂದು ದಿವಸ ಫೋನ್ ಖಾತಾನ ಆಗದಂತೆ, ಇನ್ನೊಂದು ದಿವಸ ಫೋನ್ ಸ್ವಿಚ್ ಆಫ್ ಆಗದಂತೆ. ಬರೀ ಫೋನವೇ ಬರ್ತವೆ ದೊಡ್ಡ ರೋಗ. ಇನ್ನು ಮನೆ ಮಂದಿಗೆ ಏನು ಬರೋಕಿಲ್ಲ ಅಲ್ವಾ? ಬರೀ ಫೋನಿಗೆ ತಾನೇ ದೊಡ್ಡ ರೋಗ ಗಿಡ್ರೋಗ ಎಲ್ಲ ಬರೋದು. ಮನೆ ಮಂದಿಗೆ ಏನು ಬರೋಕಿಲ್ಲ. ಸರಿ ಕಂತಕೋ ಸರಿ ಕತೆ. ಎಲ್ಲವ ಪ್ಲ್ಯಾನ್ ಮಾಡ್ಕೊಂಡೆ ಕೂತಿದ್ದೀರಿ ಕತೆ. ಮೊದಲಾಗಿ ನಿಮ್ಮ ಅವ್ವನಿಗಂತೂ ನಾನು ಕಂಡ್ರೆ ಆಯ್ಕಿಲ್ಲ. ನನ್ನ ಮಗ ಅಂದ್ರೆ ಇನ್ನೂ ಆಯ್ಕಿಲ್ಲ. ನನ್ನ ಮಗ ಅಂದ್ರು ಕಂಡ್ರು, ನನ್ನ ಮುಗಿನ ಕಂಡ್ರು ಆಯ್ಕಿಲ್ಲ. ಸರಿ ನಾನು ಬರ್ದೆ ಅವರೇ ನಿಮಗೆ ಉಣ್ಕೊಂಡು ತಿನ್ಕೊಂಡು ನಿನ್ನ ಕಾಸನ್ನೆಲ್ಲ ಚಲಾಪಿಲಿ ಮಾಡ್ಕೊಂಡು ಇರಕ್ಕೆ ಸರಿ ಆಯ್ತದೆ. ಇರು, ನನಗೆ ಕಷ್ಟ ಗೊತ್ತು, ನನ್ನ ಕಷ್ಟ ನನಗೆ. ನಾನು ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ. ಯಾವತ್ತೋ ಒಂದು ದಿವಸ ಅಡ್ರೆಸ್ ಹೇಳಿದ್ಕೆ ಹೊಸ ಮನೆ ಬೇರೆ ಮಾಡಿದ್ದಿ. ಹುಡುಕೊಂಡು ಬರೋ ಗಂಟ ನನ್ನ ಕಷ್ಟ ನನಗೆ ಗೊತ್ತು. ಮುಗಿನ ಎತ್ಕೊಂಡು ಬ್ಯಾಗ್ನ ತಕೊಂಡು ಎಲ್ಲ ಕನ್ಪರತ್ ಇಷ್ಟು ಕಷ್ಟ ಯಾತಿಗೆ ಪಡಕ್ ಹೋದೆ? ಇಲ್ಲ ಕತ್ತಕೋ. ಫೋನ್ ಮಾಡಿದ ತಕ್ಷಣ ಓಡ್ ಬಂದಿದೆಯಲ್ಲ ಕರ್ಕ ಬರದ ಅಂತ ಅಂದ್ಬಿಟ್ಟು ಅದಕ್ಕೆ ಕಷ್ಟ ಪಡಕ್ಕಿಲ್ಲ ಕತೆ. ನೀನು ಒಂದು ಆಟೋ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದಲ್ಲ, ಇಲ್ಲ ಕಾರ್ ಕಳಿಸಿದಲ್ಲ, ಅದ್ರ ಮೇಲೆ ಹತ್ತಿ ಜಾನ್ ಜಾಮನ್ಕ ಬರ್ತೀನಿ ನೋಡು. ಮಾತಾಡೋ ಚಂದನ ಹೆಂಗ್ ಮಾತಾಡೋನು, ಯಾತಿ ಕಷ್ಟಪಟ್ಟಿದ್ದೀಯ ಅಂತವ. ಇವ್ಳಿ ಪಾಟಿ ಕೋಪ ಮಾಡ್ಕೊಂಡವಳಲ್ಲ. ಇಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಐತಲ್ವಲ್ಲ ಬಾ. ಯಾತಿಗೆ ಹಿಂಗೆ ಆಡಕ್ಕೆ ಹೋದಳು? ಹುಚ್ಚ ಏಡ್ಸ್ಬಿಡ್ತಾಳೆ ಹಿಂಗೆ ಪಾರತಿಂಗೆ. ಹಿಂಗೆ ಬೇಜಾರು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ನನಗೂ ಸಿ ಬೇಜಾರು ಅದ. ಇದು ಯಾತಿಗೆ ಹಿಂಗೆ ಆಡ್ತಾ ಕೂತಿದ್ದಳು ಕಣಯ್ಯ ಪಾರತಿ. ನನಗೆ ತಲೆಗಿಲ್ಲ ಕೆಟ್ಟೋಯ್ತದೆ ಕಂತಕೋ. ಎಷ್ಟು ಹೇಳಿದ್ರು ಸಮಾಧಾನ ಐತಲ್ವಲ್ಲ. ಹಿಂಗೆ ಸಮಾಧಾನ ಮಾಡೋದು ಇವಳನ್ನ. ಎಷ್ಟು ಶಾಂತಿಯಾಗಿರ್ತಾಳೋ ಅಷ್ಟೇ ಜಾಸ್ತಿ ಕಿರ್ಚಾಡ್ಬಿಡ್ತಾಳೆ. ಒಂದೇ ಸರಿ ಬಿ ಪಿ ಬಂದವಳಂಗೆ. ಕೋಪ ಮಾಡ್ಕೊಂಡ್ರೆ ಇವಳ ಸಮಾಧಾನನೇ ಮಾಡೋಕ್ಕಾಗಿಲ್ವಲ್ಲ. ಇಷ್ಟು ಕೋಪ ಮಾಡ್ಕೊತಾಳಲ್ಲ. ಅಲ್ಲ ಅವ್ರಿಗೂ ಪಾಪ ಇರ್ತದೆ ಸರಿ. ಆದರೆ ಇಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ ಇವಳು. ಪಾರತಿ ಅಲ್ಲ ಹಿಂಗೆ ಕೋಪ ಮಾಡ್ಕೊಬೇಡಕನ್ ಪಾರತಿ ನೀನು. ಚಂದವ ಹಿಂಗೆ ಸಂಜೆ ಗಂಟೆ ನೀನು ಕೋಪ ಮಾಡ್ಕೊ ಕೂತ್ಕೊಂಡ್ರೆ ನೀನು. ಅಲ್ಲ ಇದು ಯಾಕೆ ನೀನು ಕೋಪ ಮಾಡ್ಕೊತಿದ್ದಿ? ನಂದೇ ತಪ್ಪಾಯ್ತು ಅಂತ ಕೇಳಿದ್ರು ನೀನು. ಥೂ, ನಮ್ಮ ಮನೆ ಬರನೇ ಸರಿ ಇಲ್ಲ ಕಂತಾಕೋ. ನಾವೆಲ್ಲೋ ನಮ್ಮ ಕಷ್ಟ ಸುಖಕ್ಕೆ ಇರ್ತೀಯಾರು ಒಬ್ರು ಇರ್ತಾಳೆ ಅಂತ ನಾವು ಅನ್ಕೊಂಡ್ರೆ ನೀನು ಹಿಂಗೆ ಆಡಿದ್ರೆ ನೀನು ಹಿಂಗೆ ಬೇಜಾರು ಮಾಡು ನನಗೆ. ಅವ್ವನುವೇ ಬೇಜಾರು ಮಾಡ್ತಾಳೆ. ಈಗ ನೀನುವೇ ಸೇರ್ಕೊಬಿಡು ಬೇಜಾರು ಮಾಡೋಕ್ಕೆ. ಅಲ್ಲ ಕಷ್ಟ ಸುಖ ಅರ್ಥ ಮಾಡ್ಕೊತಾಳೆ. ನಾನು ಇರ್ತೀಯಾರು ಅನ್ಕೊಂಡಿದ್ರೆ ನೀನು ಹಿಂಗೆ ಕೋಪ ಮಾಡ್ಕೊ ಕೂತಿರ್ತಿದ್ಯಲ್ಲ. ಬಾ ಪಾರತಿ, ಬಂದಾಗ್ಲಿಂದ ಊಟನೂ ಮಾಡಿಲ್ಲ ಏನು ಮಾಡಿಲ್ಲ. ನಾವು ಮುಗಿಗೂ ಏನೂ ತಿನ್ಸಿಲ್ಲ. ನಾನು ಮಗ ಮನಿ ಕತ್ತು ಅದಕ್ಕೆ ಏನಾದ್ರು ತಿನ್ಸ್ಬಿಟ್ಟು ಬಾ. ನೀನು ಏನಾದ್ರು ತಿನ್ನು. ಬೇಡ ಕತ್ತು ಹೋಗು. ನನಗೇನು ಊಟನೂ ಬೇಡ ಏನು ಬೇಡ ಕತೆ. ಬಾ ಪಾರತಿ. ಅಲ್ಲ ಇದು ಯಾಕೆ ಹಿಂಗೆ ಅರ್ಥ ಮಾಡ್ತಿದ್ದಿ? ಬೈಲಿ ಪಾರತಿ. ಒಂಚೂರು ಊಟ ಮಾಡು ಬಾ. ನೀನು ಕರಿ ಬೇಡಕ ನವೀನ ನೀನು. ನನ್ನ ಹಣೆ ಬರನೇ ಸರಿ ಇಲ್ಲ ಕಂತಕೋ. ಮೊದಲಾಗಿ ನನ್ನ ಹಣೆ ಬರ ಒಂಚೂರು ಸರಿ ಇಲ್ಲ. ಅಲ್ಲ ಇದ್ರೊಳಗೆ ನಂದೇ ತಪ್ಪಿದ್ದು. ಇರೋದನ್ನೆಲ್ಲ ಹಿಂಗೆ ವಿವರಿಸಿದ್ರು ಹಿಂಗೆ ಆಡ್ತಾ ಕೂತಾಳಲ್ಲ ಪಾರತಿ. ಪಾರತಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ.